ಅರು, ಇದೆಲ್ಲ ಬೇಕಿತ್ತಾ ಎಂದು ಸ್ಮೃತಿ ಕೇಳಿದಾಗ ಅರುಷಿಗೆ ಏನು ಮಾತಾಡಬೇಕು ಅಂತ ತೋಚಲೇ ಇಲ್ಲ. ಎಷ್ಟೋ ಹೊತ್ತು ಮೌನವಾಗಿದ್ಲು. ಬನ್ನಿ ಸ್ನೇಹಿತರೆ, ನಾನಿಂದು ನನ್ನ ಒಂದು ಹೊಸ ಕಥೆಯನ್ನು ನಿಮ್ಮ ಮುಂದೆ ವಾಚನ ಮಾಡಲಿದ್ದೇನೆ. ಶೀರ್ಷಿಕೆ ಮರುಮದುವೆ. ಅರುಷಿಯ ಮನಸ್ಸು ಆಲೋಚನೆಗಳ ಸರಮಾಲೆಯಿಂದ ತುಂಬಿ ಹೋಗಿತ್ತು. ಯಾವುದೇ ಕೆಲಸ ಮಾಡಲು ಕೂಡ ಮನಸ್ಸಿರಲಿಲ್ಲ. ಮಾಡ್ತಿದ್ದಿದ್ದು ಬೇರೆ ಕೆಲಸ, ಆದರೆ ಮನವು ನಾಗಾಲೋಟದಿಂದ ತನ್ನ ಬದುಕಿನಲ್ಲಿ ನಡೆದಂತಹ ವಿಚಿತ್ರ ಘಟನೆಗಳ ಬಗ್ಗೆ ವ್ಯಾಕುಲಗೊಂಡಿತ್ತು. ಆದರೆ ಇಲ್ಲಿ ತನ್ನ ಪಾತ್ರ ಏನೇನೂ ಇರಲಿಲ್ಲ. ಅಷ್ಟಲ್ಲದೆ ತನ್ನ ಅಭಿಪ್ರಾಯ ಕೂಡ ಕೇಳಲೇ ಇಲ್ಲವೇನೋ ಎಲ್ಲರೂ ಅಂತ ಒಮ್ಮೊಮ್ಮೆ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು. ಇದೇ ಆಲೋಚನೆಯಲ್ಲಿದ್ದ ಅರುಷಿಗೆ ತನ್ನ ಮೊಬೈಲ್ ರಿಂಗ್ ಆಗಿ ವಾಸ್ತವಕ್ಕೆ ಬಂದವಳೆ ಮೊಬೈಲನ್ನು ಎತ್ತಿದಾಗ ಅತ್ತ ಕಡೆಯಿಂದ ತನ್ನ ಆತ್ಮೀಯ ಗೆಳತಿ ಸ್ಮೃತಿ ಮಾತಾಡ್ತಾ ಇದ್ದಿದ್ದು ಕಿವಿಗೆ ಬಿದ್ದೊಡನೆ ಒಮ್ಮೆಲೆ ಬೆಚ್ಚಿದ ಅನುಭವ. ಅತ್ತ ಕಡೆಯಿಂದ ಸ್ಮೃತಿ, ಏನಾಯ್ತು ಹೇಳು, ಇವೆಲ್ಲ ಬೇಕಿತ್ತಾ ಈ ವಯಸ್ಸಿನಲ್ಲಿ ಅರುಷಿ ಎಂದಾಗ ಇತ್ತ ಕಡೆಯಿಂದ ಗಾಢ ಮೌನ. ಹೌದಲ್ವೇ, ಇವೆಲ್ಲ ಬೇಕಿತ್ತಾ? ನಾನು ಬಯಸಿದ್ದ ಅಥವಾ ಬಯಸದೇ ಬಂದ ಭಾಗ್ಯವೋ, ಇಲ್ಲ ಇದು ದೌರ್ಭಾಗ್ಯವೋ, ಯಾರಿಗೆ ಹೇಳಬೇಕು ನನ್ನ ಅಹವಾಲನ್ನು ಎಂದು ಹೃದಯ ರೋಧಿಸ್ತಾ ಇತ್ತು. ಮತ್ತೊಮ್ಮೆ ಅತ್ತ ಕಡೆಯಿಂದ ಸ್ಮೃತಿಯ ಧ್ವನಿ ಎಚ್ಚರಿಸಿತು. ಮಾತಾಡು ಅರುಷಿ, ಮೌನವಾಗಿದ್ದ ಕ್ಷಣಕ್ಕೆ ಎಲ್ಲವನ್ನೂ ನೀನು ಒಪ್ಪಿದೀಯಾ ಅಂತ ಅರ್ಥ ಅಲ್ಲ. ಏನಾಗ್ತಾ ಇದೆ ಅಂತ ಅಂದಾಗ ಅರುಷಿಗೆ ಮಾತಾಡಲೇಬೇಕಾದಂತಹ ಪರಿಸ್ಥಿತಿ ಒದಗಿತ್ತು. ಕಡೆಗೆ ನಿಧಾನವಾಗಿ, ಒಮ್ಮೆ ಸಿಗುವ, ಇಲ್ಲಿ ಮಾತಾಡ್ಲಿಕ್ಕಾಗ್ತಾ ಇಲ್ಲ, ಬಹಳಷ್ಟು ಮಾತಾಡಬೇಕು, ಎಲ್ಲಿ ಸಿಗೋಣ ಅಂತ ಅಂದ್ಲು. ಹಾಗಾಗಿ ನಾಳೆಯಿಂದ 2-3 ದಿನಗಳ ಕಾಲ ನನ್ನ ಗಂಡ ಇರೋದಿಲ್ಲ, ನನಗೂ ಸಾಕಷ್ಟು ವಿಷಯಗಳ ಕ್ಲಾರಿಫಿಕೇಶನ್ ಬೇಕಿದೆ ಎಂದವಳೆ. ಬರಲೇಬೇಕು ಮತ್ತೆ ಅಂತ ಒಂದು ಖಡಕ್ ವಾರ್ನಿಂಗ್ ರೀತಿ ಕೊಟ್ಟು ಬಿಟ್ಟಳು. ಅಯೋಮಯ ಎನಿಸಿತ್ತು. ನಡೀತಿರೋ ಘಟನೆಯಲ್ಲಿ ತಾನು ಪಾತ್ರಧಾರಿಯೋ ಅಥವಾ ಒಂದು ರೀತಿಯ ಕೈಗೊಂಬೆಯೋ, ಬೇಕಿತ್ತೋ ಬೇಕಿಲ್ಲವೋ ಯಾವುದನ್ನು ಯಾರೊಬ್ಬರೂ ಕೇಳದೆ ತಮಗೆ ತಾವೇ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ರು ನನ್ನ ಜೀವನದಲ್ಲಿ. ಈಗ ಅದರ ಫಲವನ್ನು ಅನುಭವಿಸ್ತಿರೋದು ಮಾತ್ರ ನಾನು. ಯಾರ ಹತ್ರ ಹೇಳ್ಕೊಳ್ಳೋದು? ಇದಕ್ಕೆಲ್ಲ ಬಹುಶಃ ಉತ್ತರ ಸ್ಮೃತಿ ಹತ್ರ ಸಿಗಬಹುದೇನೋ. ನಾಳೆ ಸ್ಮೃತಿ ಮನೆಗೆ ಹೋಗಲೇಬೇಕು ಅಂತ ಹೇಳಿ ಪತಿಯು ಬರೋದನ್ನೇ ಕಾಯ್ತಾ ಕೂತವಳಿಗೆ ತನ್ನ ಗತಜೀವನದ ಮೆಲುಕುಗಳು ಒಂದೊಮ್ಮೆ ಧಾರಾವಾಹಿಯಂತೆ ಕಣ್ಮುಂದೆ ಬರತೊಡಗಿತ್ತು. ಶ್ರೀನಿಧಿಯೊಡನೆ ಸುಮಾರು 40 ವರ್ಷಗಳ ದಾಂಪತ್ಯ ಜೀವನ ಬಹಳ ಸುಂದರವಾಗಿ ಕಳೆದಿತ್ತು. ಅನುರೂಪವಾದ ದಾಂಪತ್ಯ ತಮ್ಮದಾಗಿತ್ತು. ಒಬ್ಬನೇ ಮುದ್ದಿನ ಮಗ ಪಲಾಶ್ ಬೆಳೆದು ದೊಡ್ಡವನಾಗಿ ಇಂಜಿನಿಯರ್ ಓದಿ ದೂರದ ಅಮೆರಿಕದಲ್ಲಿ ಕೆಲಸ ತಗೊಂಡಾಗ ಸಂಭ್ರಮಿಸಿದವರು ತಾವಿಬ್ಬರು. ಮುಂದೆ ಅವನು ತಾನು ಕೆಲಸ ಮಾಡೋ ಕಡೆನೇ ಕೆಲಸ ಮಾಡ್ತಿದ್ದ ಒಂದು ಹುಡುಗಿನ ಪ್ರೀತಿಸಿ ಮದುವೆಯಾಗಿ ನಮ್ಮ ಆಶೀರ್ವಾದ ಬೇಡಿದ್ದ. ಅಂದು ಕೂಡ ಒಪ್ಪಿಗೆ ಸೂಚಿಸಿದ್ವಿ. ಅವನು ಅಲ್ಲೇ ಅಮೆರಿಕಾದಲ್ಲಿ ಸೆಟ್ಲ್ ಆಗಬೇಕು ಅಂದಾಗ ನಾವಿಬ್ಬರು ಅದಕ್ಕೂ ಅಡ್ಡಿಪಡಿಸಲಿಲ್ಲ. ಅದಕ್ಕೂ ನಮ್ಮ ಆಶೀರ್ವಾದ ಇದ್ದೇ ಇತ್ತು. ಎಲ್ಲ ಸಂಭ್ರಮಗಳ ನಡುವೆ ಪುಟ್ಟ ಪೂರ್ಣಿ ಹುಟ್ಟಿದ್ದು ನಮ್ಮೆಲ್ಲರಲ್ಲಿ ಹರ್ಷದ ಹೊಳೆಯನ್ನೇ ಹರಿಸಿದ್ದು. ಸುಂದರವಾದ ಬದುಕು ನಡೀತಾ ಇತ್ತು. ಆದರೆ ಆ ದೇವರಿಗೆ ಅದಿಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ. ಏಕಾಏಕಿ ಒಮ್ಮೆ ಶ್ರೀನಿಧಿ ನಮ್ಮನ್ನೆಲ್ಲ ಬಿಟ್ಟು ದೂರದ ಪಯಣದತ್ತ ಹೊರಟೋಗ್ಬಿಟ್ರು. ಈಗ ಅಕ್ಷರಶಃ ಒಂಟಿ ಬಾಳು ನನ್ನದಾಗಿತ್ತು. ನಾನೀಗ ಒಬ್ಬಂಟಿ. ಇದು ಪದೇ ಪದೇ ನನ್ನ ಮನಸ್ಸಿಗೆ ಕಾಡ್ತಾ ಇದ್ದ ಪ್ರಶ್ನೆ. ಶ್ರೀನಿಧಿಯವರ ಸಾವಿನ ನಂತರ ಅಕ್ಷರಶಃ ಒಂಟಿ ಪಿಶಾಂತಿಯಂತಾಗಿತ್ತು ಬದುಕು. ಸುಮಾರು ಅಪ್ಪ ಸತ್ತ 2 ವರ್ಷದ ನಂತರ ಹಿಂತಿರುಗಿದ ಪಲಾಶ್ ಒಂದು ಪ್ರಸ್ತಾಪವನ್ನು ನನ್ನ ಮುಂದೆ ಇಟ್ಟಿದ್ದ. ಮೊದಲು ಬಹಳ ದಿಗ್ಭ್ರಮೆಗೊಳಗಾಗಿದ್ದೆ. ಅವನ ಪ್ರಸ್ತಾಪನೆ ನನಗೆ 2ನೇ ಮದುವೆ ಆಗು ಅಂತ. ಅಮ್ಮ, ನೀನಿಲ್ಲಿ ಒಂಟಿಯಾಗಿರ್ತೀಯ, ನನಗೆ ಕೂಡ ಬೇಸರ ಆಗುತ್ತೆ, ನಮ್ಮ ಜೊತೆ ಕೂಡ ಅಮೆರಿಕಕ್ಕೆ ನೀನು ಬರೋಲ್ಲ, ಈಗ ಇದೆಲ್ಲ ಕಾಮನ್, ಮತ್ತು ನಿನ್ನನ್ನು ಕಷ್ಟದಲ್ಲಿ ನೋಡಿಕೊಳ್ಳುವವರು ಯಾರೂ ಇಲ್ಲ ಅಲ್ವೇ, ಅದಕ್ಕೋಸ್ಕರ ನಿನ್ನ ಹಾಗೆ ಒಂಟಿಯಾಗಿರುವಂಥ ಒಬ್ಬರು ಅಂಕಲ್ ಇದ್ದಾರೆ, ನನಗೆ ಗೊತ್ತು, ಅವರ ಮಕ್ಕಳೆಲ್ಲ ನನ್ನ ಫ್ರೆಂಡ್ಸ್ ಅಮೇರಿಕಾದಲ್ಲಿದ್ದಾರೆ, ಅವರದ್ದು ಏನೂ ಅಭ್ಯಂತರ ಇಲ್ಲಮ್ಮ, ನೀವು ಅವರ ಅಪ್ಪ ಇಬ್ಬರು ಒಬ್ರಿಗೊಬ್ರು ಜೊತೆ ಆದರೆ ಚೆಂದ ಎಂಬುದು ನಮ್ಮ ಅನಿಸಿಕೆ,
ಅಂತ ಹೇಳಿದಾಗ ಏನು ಹೇಳಬೇಕೋ ತಿಳಿಯದಾಗಿತ್ತು ಅರುಷಿಗೆ. ಅರುಷಿ ಮತ್ತು ಕೃಷ್ಣರಿಗೆ ಒಪ್ಪಿಗೆ ಇತ್ತೋ ಇಲ್ವೋ, ಒಟ್ಟಿನಲ್ಲಿ ಇಬ್ಬರಿಗೂ ಮರುಮದುವೆಯ ಬಂಧನವೇರ್ಪಟ್ಟಿತ್ತು. ಮುಂದೆ ಏನಾಗುತ್ತೆ ಸ್ನೇಹಿತರೆ, ಏನಾದ್ರು ಊಹೆ ಮಾಡ್ತೀರಾ? ಇಲ್ಲಿ ಅರುಷಿಯ ಬದುಕಿನಲ್ಲಿ ಮದುವೆಯಾಗಿದೆ. ಆ ಮದುವೆಯಲ್ಲಿ ಆಕೆ ಜೀವನ ಹೇಗಿತ್ತು? ಖುಷಿಯಾಗಿರ್ತಾಳ ಅಥವಾ ದುಃಖದಿಂದ ಇರ್ತಾಳ ಏನು ಅನ್ನೋದನ್ನ ಅವಳ ಸ್ನೇಹಿತೆಯೊಡನೆ ಹಂಚ್ಕೋತಾಳ. ನೋಡೋಣವಾ ನಾಳಿನ ಮುಂದುವರಿದ ಭಾಗದಲ್ಲಿ. ನಮಸ್ತೆ, ನಾನು ಅನಿತಾ. ನಿಮ್ಮ ಅಭಿಪ್ರಾಯಗಳು ನನಗೆ ಬಹಳ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ, ಅಭಿಪ್ರಾಯವನ್ನು ತಿಳಿಸಿ. ನಾನು ಅನಿತಾ. ನಮಸ್ತೆ ಸ್ನೇಹಿತರೆ.